ಕೊಡಗು ಪತ್ರಕರ್ತರ ಸಂಘ ಹಾಗೂ ಕೊಡಗು ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಮಿತಿ ವತಿಯಿಂದ ಜನವರಿ 18ರಂದು ನಗರದಲ್ಲಿ ಪತ್ರಕರ್ತರ ಸಂಕ್ರಾಂತಿ ಕ್ರಿಕೆಟ್ ಸಂಭ್ರಮ 2026 ಆಯೋಜಿತಗೊಂಡಿದೆ. ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಕೊಡಗು ಪತ್ರಕರ್ತರ ಕ್ಷೇಮಾಭಿವೃದ್ಧಿ ನಿಧಿಯ ಅಧ್ಯಕ್ಷರಾದ ಜಿ.ವಿ. ರವಿಕುಮಾರ್, ಪತ್ರಕರ್ತರಾಗಿ ಕಾರ್ಯನಿರ್ವಹಿಸ್ತಾ ಇರುವ ಸರ್ಕಾರದ ಅಧಿಕೃತ ಮಾನ್ಯತೆ ಪಡೆದ ಕೆಲವು ಪತ್ರಕರ್ತರಿಗೆ ಮಾತ್ರ ಸರ್ಕಾರದ ಸೌಲಭ್ಯಗಳು ತಲುಪ್ತಾ ಇದೆ. ಗ್ರಾಮೀಣ ಭಾಗಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಪತ್ರಕರ್ತರು ಸೌಲಭ್ಯಗಳಿಂದ ವಂಚಿತರಾಗಿ ಸಂಕಷ್ಟದ ಸಂದರ್ಭಗಳಲ್ಲಿ ತೊಂದರೆಗೆ ಸಿಲುಕುತ್ತಾ ಇದ್ದಾರೆ. ಈ ಹಿನ್ನೆಲೆ ಸಂಪನ್ಮೂಲ ಕ್ರೋಢೀಕರಣಕ್ಕಾಗಿ ಎಂ&ಎಂ ಹಾಗೂ ಲೀಡಿಂಗ್ ಎಡ್ಜ್ ಪ್ರಾಯೋಜಿತ ಸೌಹಾರ್ದ ಕ್ರಿಕೆಟ್ ಪಂದ್ಯಾವಳಿಯನ್ನು ನಗರದ ಜನರಲ್ ಕೆ.ಎಸ್. ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಏರ್ಪಡಿಸಿರುವುದಾಗಿ ತಿಳಿಸಿದರು. ಸಂಭ್ರಮದ ಕ್ರಿಕೆಟ್ ಪಂದ್ಯಾವಳಿ ಸಂಕ್ರಾಂತಿ ಕ್ರಿಕೆಟ್ ಸಂಭ್ರಮ ಪಂದ್ಯಾವಳಿಯಲ್ಲಿ ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ತಂಡದ ನಡುವೆ ಅಂದು ಬೆಳಿಗ್ಗೆ 9 ಗಂಟೆಗೆ ಸೌಹಾರ್ದ ಪಂದ್ಯ ನಡೆಯಲಿದೆ. ಬಳಿಕ ಪತ್ರಕರ್ತರ 4 ತಂಡಗಳಾದ ಸಿರಿ, ಸಮೃದ್ಧಿ, ಹೊನ್ನು ಮತ್ತು ಸುಗ್ಗಿ ನಡುವೆ ಪಂದ್ಯಗಳು ನಡೆಯಲಿದೆ ಎಂದು ತಿಳಿಸಿದರು. ಪಂದ್ಯಾವಳಿಯಿಂದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎ.ಎಸ್. ಪೊನ್ನಣ್ಣ, ಮಡಿಕೇರಿ ಶಾಸಕರಾದ ಡಾ. ಮಂತ್ರಗೌಡ ಹಾಗೂ ಎಂಎಲ್ಸಿ ಎಂಪಿ ಸುಜಾ ಕುಶಾಲಪ್ಪ ಅವರು ಉದ್ಘಾಟಿಸಲಿದ್ದಾರೆ. ಸಭಾ ಕಾರ್ಯಕ್ರಮವನ್ನು ಉದ್ಯಮಿಗಳು, ಸಮಾಜ ಸೇವಕರಾದ ನಾಪಂಡ ಮುತ್ತಪ್ಪ, ನಾಪಂಡ ಮುದ್ದಪ್ಪ ಉದ್ಘಾಟಿಸಲಿದ್ದಾರೆ. ಕ್ರೀಡಾಪಟುಗಳ ಜೆರ್ಸಿಗಳನ್ನು ಉದ್ಯಮಿಗಳು ಹಾಗೂ ಸಮಾಜ ಸೇವಕರಾದ ಎಡಿಕೇರಿ ಪ್ರಸನ್ನ ಅವರು ಅನಾವರಣಗೊಳಿಸಲಿದ್ದಾರೆ. ದಾನಿಗಳಿಂದ ಸಂಗ್ರಹವಾದ ಹಣವನ್ನು ಪತ್ರಕರ್ತರ ಸಂಘದ ಸದಸ್ಯರ ಕ್ಷೇಮಾಭಿವೃದ್ಧಿಗೆ ಬಳಸಲಾಗುತ್ತೆ. ಸಂಜೆ 5 ಗಂಟೆಗೆ ಸಮಾರೋಪ ಸಮಾರಂಭ ನಡೆಯಲಿದೆ ಎಂದರು. ಸಮೃದ್ಧಿ ಅಂತ ಒಂದು ತಂಡ, ಹೊನ್ನು ಅಂತ ಒಂದು ತಂಡ, ಸಿರಿ ಅಂತ ಒಂದು ತಂಡ, ಸುಗ್ಗಿ ಅಂತ ಒಂದು ತಂಡ. ಸೊ 4 ತಂಡಗಳಿದೆ ಕ್ರಿಕೆಟ್ ಇರ್ತಾ ಇದೆ. ಮತ್ತೊಂದರಿಂದ ಲೆಜಿಸ್ಲೇಟಿವ್ ವರ್ಸಸ್ ಅಡ್ಮಿನಿಸ್ಟ್ರೇಟಿವ್, ಇದು ಶಾಸಕಾಂಗ ಮತ್ತೆ ಕಾರ್ಯಾಂಗ, ಈ 2 ತಂಡಗಳ ನಡುವೆ ಪಂದ್ಯ, ಸೌಹಾರ್ದ ಪಂದ್ಯ ನಡೆಯಲಿದೆ. ಅದಿಗೆ ಹೇಳಿದಾಗೆ ಕೊಡಗು ಪತ್ರಕರ್ತರ ಸಂಘದಲ್ಲಿ ಸುಮಾರು 120ಕ್ಕೂ ಅಧಿಕ ಸದಸ್ಯರಿದ್ದಾರೆ. ಸೊ ಆ ಸದಸ್ಯರ ಒಂದು ಕ್ಷೇಮಕ್ಕಾಗಿ ಆ ಒಂದು ಫ್ಯಾಮಿಲಿಯ ಕುಟುಂಬಕ್ಕೆ ಏನಾದರೂ ಸಮಸ್ಯೆಗಳಾದಾಗ ಸ್ಪಂದಿಸಬೇಕು ಉದ್ದೇಶದಿಂದ ಒಂದು ಕ್ಷೇಮ ನಿಧಿಯನ್ನು ಆರಂಭ ಮಾಡಿದ್ದೇವೆ, ಕ್ಷೇಮ ನಿಧಿ ಸಮಿತಿ ಅಂತೇಳಿ. ಸೊ ಕಳೆದ 2 ತಿಂಗಳ ಹಿಂದೆ ಎಲ್ಲರೂ ಆರೋಗ್ಯವಾಗಿರಬೇಕು ಉದ್ದೇಶದಿಂದ ಅವರ ಮನೆಯವರು, ಕುಟುಂಬದವರು ಜೊತೆಗೆ ಪಬ್ಲಿಕ್ ಸಮೇತ ಅವರೊಂದು ಉಚಿತ ಬೃಹತ್ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ರು. ಕೊಡಗು ಪತ್ರಕರ್ತರ ಸಂಘ, ಕೊಡಗು ಪತ್ರಕರ್ತರ ಸಂಘ ಕ್ಷೇಮ ಸಮಿತಿಯಿಂದ ಕೊಯಮ್ಸ್ ಮಹಾವಿದ್ಯಾಲಯ, ಕೊಡಗು ವೈದ್ಯಕೀಯ ವಿದ್ಯಾಲಯದ ವಿಜ್ಞಾನ ಸಂಸ್ಥೆಗಳ ಮೂಲಕ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ತುಂಬ ಹೆಲ್ಪ್ ಆಯಿತು. ಪತ್ರಕರ್ತರಿಗೂ ಕುಟುಂಬದವರಿಗೂ ಅದು ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಂಡ್ರು. ತದನಂತರ ಕ್ಷೇಮ ನಿಧಿ ಅಂದರೆ ಪತ್ರಕರ್ತರ ಒಂದು ಕ್ಷೇಮಕ್ಕೆ ಒಂದು ನಿಧಿಯನ್ನು ಸ್ಥಾಪನೆ ಮಾಡಬೇಕು. ಒಂದು ಇರುವ ನಿಧಿಯನ್ನು ನಾವು ಎಲ್ಲ ಪತ್ರಕರ್ತರಿಗೆ ವಿನಿಯೋಗಿಸಬೇಕು ಉದ್ದೇಶದಿಂದ ಏನೋ ಒಂದು ಸಮಸ್ಯೆ ಬರ್ತದೆ ಜೀವನದಲ್ಲಿ, ಮಕ್ಕಳಿಗಿರ್ಬೋದು, ಕುಟುಂಬದಲ್ಲಿರ್ಬೋದು, ಪತ್ರಕರ್ತರಿರ್ಬೋದು, ಹಾಗಾಗಿ ಒಂದು ನಿಧಿ ಸ್ಥಾಪನೆ ಮಾಡುವ ಉದ್ದೇಶದಿಂದ ನಾವು ಈ ಸಂಕ್ರಾಂತಿ ಸಂಭ್ರಮ ಒಂದು ಸಡಗರದ ಒಂದು ಕ್ರಿಕೆಟ್ ಪಂದ್ಯಾವಳಿ. ಈ ಮೂಲ ಉದ್ದೇಶ ನಮಗೆ ಒಂದು ಹಣ ಕ್ರೋಢೀಕರಣ ಕ್ಷೇಮ ನಿಧಿಗಾಗಿ. ಸೊ ಹಾಗಾಗಿ ಆಡಳಿತ ವರ್ಗದವರು, ಅಧಿಕಾರಿಗಳ ವರ್ಗದವರು ಜೊತೆಗೆ ರಾಜಕಾರಣಿಗಳು ಇದೊಂದು ಕ್ರಿಕೆಟ್ ಪಂದ್ಯಾವಳಿ ನಡೀತಾ ಇದೆ. ಜೊತೆಗೆ ಪತ್ರಕರ್ತರ ಮಿತ್ರರಿಗೆ ಸೊ ಆ ಒಂದು 4 ಟೀಮ್ಗಳಾಗಿ ನಾವು ಒಂದು ಕಾರ್ಯಕ್ರಮನ ಮಾಡಿದ್ದೀವಿ. ಒಂದಿನ ಹೋಗಿ ಜನತಿಮಿಯ ಸ್ಟೇಡಿಯಂನಲ್ಲಿ ಸಂಕ್ರಾಂತಿ ಸಂಭ್ರಮ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದಂತಹ ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದಂತಹ ಎ.ಎಸ್. ಪೊನ್ನಣ್ಣವರು, ಮಡಿಕೇರಿ ಕ್ಷೇತ್ರದ ಶಾಸಕರಾದಂತಹ ಡಾ. ಮಂತ್ರಗೌಡರವರು, ವಿಧಾನ ಪರಿಷತ್ ಸದಸ್ಯರಾದಂತಹ ಎಂಪಿ ಸುಜಾ ಕುಶಾಲಪ್ಪನವರು ಉದ್ಘಾಟಿಸಲಿದ್ದಾರೆ. ಸೊ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬರಬೇಕು. ಉದ್ದೇಶ ಏನಂದರೆ ಪತ್ರಕರ್ತರ ಕ್ಷೇಮನಿಗಾಗಿ ಒಂದು ಕ್ರೋಢೀಕರಣ. ಎಲ್ಲ ಪತ್ರಕರ್ತರು ಸಂತೋಷದಿಂದ ಸಮಾಜದಲ್ಲಿ ಅವರವರ ಕೆಲಸಗಳು ಮಾಡುವ ಉದ್ದೇಶದಿಂದ ಈ ಏನೋ ಸಮಸ್ಯೆಗಳು ಬಂದಾಗ ಪತ್ರಕರ್ತರಿಗೆ ನಾವು ನಿಲ್ಲಬೇಕು, ಸಂಘ ಜೊತೆಗೆ ಇರಬೇಕು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಎಲ್ಲರೂ ಬನ್ನಿ. ಮತ್ತೆ ಪತ್ರಕರ್ತ ಕೇವಲ ಬೆರಳಿಗೆ ಪತ್ರಕರ್ತರಿಗೆ ಮಾತ್ರ ಸರ್ಕಾರದ ಒಂದು ಸೌಲಭ್ಯಗಳು ಸಿಗ್ತಾ ಇದೆ, ತಮಗೆಲ್ಲ ಗೊತ್ತೇ ಇದೆ. ಹಾಗಾಗಿ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಏನು ಸೌಲಭ್ಯ ಸಿಗ್ತಾ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಸರ್ಕಾರವು ಎಲ್ಲ ಪತ್ರಕರ್ತರಿಗೆ ಒಂದು ಸೌಲಭ್ಯ ಇರುವಂತಾಗಬೇಕು ಅಂತೇಳಿ ನನ್ನ ಅಭಿಪ್ರಾಯ. ಕೊಡಗು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಅನಿಲ್ ಹೆಚ್.ಟಿ. ಮಾತನಾಡಿ, ಕೊಡಗು ಪತ್ರಕರ್ತರ ಸಂಘದ ಅಸ್ತಿತ್ವಕ್ಕೆ ಬಂದ ಕಳೆದ 4 ವರ್ಷಗಳ ಅವಧಿಯಲ್ಲಿ ತನ್ನ ಧ್ಯೇಯವಾಕ್ಯವಾದ ಸ್ವಾಸ್ಥ್ಯ, ಸುಂದರ, ಸದೃಢ ಸಮಾಜ ನಿರ್ಮಾಣಕ್ಕಾಗಿ
10 ಜನಪರವಾದ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಬರಲಾಗಿದೆ. ಇದೀಗ ಪತ್ರಕರ್ತರ ಹಿತ ಕಾಯುವ ನಿಟ್ಟಿನಲ್ಲಿ ಸಂಕ್ರಾಂತಿ ಕ್ರಿಕೆಟ್ ಪಂದ್ಯಾವಳಿಯಿಂದ ಏರ್ಪಡಿಸ್ತಾ ಇರುವುದಾಗಿ ತಿಳಿಸಿದರು. ಬೆಳಿಗ್ಗೆ 10 ಗಂಟೆಗೆ ಇರುತ್ತೆ. ಹಾಗೆ ಸಾಯಂಕಾಲ ಕ್ಷೇಮಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾದಂತಹ ಜಿ ರವಿಕುಮಾರ್ ಅಧ್ಯಕ್ಷತೆಯಲ್ಲಿ ಸುಮಾರು 5 ಗಂಟೆ ವೇಳೆಗೆ ಸಮಾರಂಭವನ್ನು ಹಮ್ಮಿಕೊಂಡು ಅದೇ ಕಾರ್ಯಕ್ರಮದಲ್ಲಿ ಬಹುಮಾನವನ್ನು ಕೂಡ ಗಣ್ಯರು ವಿತರಿಸುತ್ತಿದ್ದಾರೆ. ಎಲ್ಲ ಮಾಧ್ಯಮ ಮಿತ್ರರು ಮತ್ತು ಪತ್ರಕರ್ತರಿಗೆ ಇಡೀ ದಿನದ ಎಲ್ಲ ಕಾರ್ಯಕ್ರಮಗಳಿಗೆ ಕೂಡ ಆತ್ಮೀಯ ಆಹ್ವಾನವನ್ನು ನೀಡುತ್ತಿದೆ. ನಮ್ಮೊಂದಿಗೆ ಕ್ಷೇಮಾಭಿವೃದ್ಧಿ ಸಮಿತಿಯ ಧ್ಯೇಯವಾಕ್ಯ ಇದೆ, ಸ್ವಾಸ್ಥ್ಯ, ಸುಂದರ ಮತ್ತು ಸದೃಢ ಸಮಾಜಕ್ಕಾಗಿ ಕೊಡಗು ಪತ್ರಕರ್ತರ ಸಂಘ ಅಂತೇಳಿ. ಆ ನಿಟ್ಟಿನಲ್ಲಿ ಮತ್ತೊಂದು ಹೆಜ್ಜೆಯನ್ನು ನೀಡಿದ ರಾಜಕಾರಣಿಗಳು, ಅಧಿಕಾರಿಗಳು ಮತ್ತು ಮಾಧ್ಯಮಗಳಿಂದ ಸೇರಿಕೊಂಡು ಒಂದು ಮಕರ ಸಂಕ್ರಾಂತಿ ಹಿನ್ನೆಲೆಯಲ್ಲಿ ಸಂಕ್ರಾಂತಿ ಸಂಭ್ರಮ ಅಂತ ಹೇಳುವಂಥ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಇದೇ ಜನವರಿ 18ರಂದು ಭಾನುವಾರ ಜನರ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಂಘದ ಮತ್ತು ಕ್ಷೇಮಾಭಿವೃದ್ಧಿ ಸಮಿತಿಯಿಂದ ಆಯೋಜನೆ ಮಾಡ್ತಿದ್ದೇವೆ. ಆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಕೊಡಗು ಪತ್ರಕರ್ತರ ಸಂಘದ ಕ್ಷೇಮಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದಂತಹ ಸಂಘದ ಗೌರವ ಸಲಹೆಗಾರರಾದ ಟಿಪಿ ರಮೇಶ್ ಅವರು ಮಾತನಾಡಿ, ಸದಸ್ಯರ ಸಂಕಷ್ಟಗಳಿಗೆ ನೆರವಾಗುವ ನಿಟ್ಟಿನಲ್ಲಿ ಕ್ಷೇಮ ನಿಧಿ ಯಾವತ್ತೂ ಸಂಘಕ್ಕೆ ಪೂರಕವಾದದ್ದು. ಪತ್ರಕರ್ತರು ಕರ್ತವ್ಯದ ಸಂದರ್ಭ, ಅನಿರೀಕ್ಷಿತವಾಗಿ ಆರೋಗ್ಯ ಸಮಸ್ಯೆಗಳಿಗೆ ತುತ್ತಾದ ಸಂದರ್ಭ ಅವರಿಗೆ ಸ್ಪಂದಿಸುವ ಕೆಲಸ ಸಂಘದಿಂದ ಯಾವತ್ತೂ ನಡೆಯಬೇಕಿದೆ. ಈ ನಿಟ್ಟಿನಲ್ಲಿ ಕ್ಷೇಮ ನಿಧಿ ಸಂಗ್ರಹ ಅತ್ಯಂತ ಮಹತ್ವದವೆಂದು ತಿಳಿಸಿದರು. ಎಲ್ಲ ಸದಸ್ಯರುಗಳ ಒಂದು ಸಹಾನುಭೂತಿ ವ್ಯಕ್ತಪಡಿಸ್ತಾ ಅವರ ಬದುಕಿನಲ್ಲಿ ಬರಬಹುದಾದಂಥ ಅನೇಕ ತೊಂದರೆಗಳು, ನ್ಯೂನತೆಗಳು ಇವೆಲ್ಲವನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಒಂದು ಕ್ಷೇಮ ನಿಧಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಕ್ಷೇಮ ನಿಧಿ ಅಂದರೆ ಒಂದು ಸಂಘಕ್ಕೆ ಪೂರಕವಾಗಿರಬೇಕಾದಂಥ ನಿಧಿಯದು. ಪತ್ರಕರ್ತನಾದವನು ತನ್ನ ಜೀವನದ ಜಂಡಾಚರಣೆಗಳ ನಡುವೆ ಕರ್ತವ್ಯ ನಿರ್ವಹಿಸಿಕೊಂಡು ಹೋಗತಕ್ಕಂಥ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ಆಗುವಂಥ ಒಂದು ಘಟನೆಗಳಲ್ಲಿ ಆ ಘಟನೆಗೆ ತಕ್ಕಂತೆ ಸ್ಪಂದಿಸಿ ಕೆಲಸ ಮಾಡಬೇಕಾದಂಥ ಜವಾಬ್ದಾರಿ ಸಂಘದ ಮೇಲಿದೆ. ಹಾಗಾಗಿ ಸಂಘದ ಕ್ಷೇಮಾಭಿವೃದ್ಧಿ ಸಮಿತಿಯವರು ಅದಕ್ಕೊಂದು ನಿಧಿಯನ್ನು ಸಂಗ್ರಹಿಸುವ ಹಿನ್ನೆಲೆಯಲ್ಲಿ ಇವತ್ತು ಕೊಡಗಿನಾದ್ಯಂತ ಸಂಚಾರವನ್ನು ಮಾಡಿ ದಾನಿಗಳಿಂದ ಧನ ಸಹಾಯವನ್ನು ಕೋರಿ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಆಡಳಿತಾಂಗ ಮತ್ತು ಶಾಸಕಾಂಗದ ನಡುವೆ ಪ್ರದರ್ಶನ ಪಂದ್ಯಾವಳಿಯನ್ನು ಏರ್ಪಾಡು ಮಾಡುವ ಮೂಲಕ ಎಲ್ಲರನ್ನ ಒಳಗೊಂಡಂತೆ ಒಂದುಗೂಡಿಕೆಯ ಒಂದು ವ್ಯವಸ್ಥೆ ಅಡಿಯಲ್ಲಿ ಈ ಕ್ಷೇಮ ನಿಧಿಯನ್ನು ಇನ್ನಷ್ಟು ವೃದ್ಧಿ ಮಾಡಿಕೊಂಡು ಹೋಗಲಿಕ್ಕೆ ಒಂದು ಪೂರಕವಾದಂಥ ಆಟೋಟದ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. ಹಾಗಾಗಿ ಕ್ಷೇಮಾಭಿವೃದ್ಧಿ ನಿಧಿ ತೀರಾ ಅವಶ್ಯಕ. ಕ್ಷೇಮಾಭಿವೃದ್ಧಿಯನ್ನು ನಾವು ಮಾಡಿಕೊಂಡು ಅದಕ್ಕೆ ಸರಿಯಾಗಿ ನಿಧಿಯನ್ನು ಸಂಗ್ರಹಿಸಿಟ್ಟುಕೊಂಡ್ರೆ ಒಂದೊಂದು ಕಾಲಘಟ್ಟದಲ್ಲಿ ಪತ್ರಕರ್ತರಿಗೆ ಆಗುವಂಥ ತೊಂದರೆಗಳು, ಅವನು ಎದುರಿಸ್ತಕ್ಕಂಥ ಅನಾರೋಗ್ಯಕ್ಕೊಳಗಾದಂಥ ಸಂದರ್ಭಗಳಿಗೆ ಅವರಿಗೆ ಪೂರಕವಾಗಿ ಸಹಾಯ ಮಾಡಬೇಕಾದಂಥ ನೀತಿಗಳಿಗೆ ಕ್ಷೇಮ ನಿಧಿ ಬಹಳ ಅತ್ಯುತ್ತಮವಾದಂಥ ಒಂದು ಕಾರ್ಯಕ್ರಮ ಆಗಿದೆ. ಕೊಡಗಿನ ದಾನಿಗಳು ಕೂಡ ಇದರೊಂದಿಗೆ ಕೈಗೊಳಿಸಿ ಸಹಕಾರ ಮಾಡಿದ್ದಾರೆ. ಮುಂದಕ್ಕೂ ಕೂಡ ಪತ್ರಕರ್ತರ ಸಂಘ ಈ ಒಂದು ಕ್ಷೇಮ ನಿಧಿಯನ್ನು ಇನ್ನಷ್ಟು ಬೆಳವಣಿಗೆ ಸಾಧನೆ ಮಾಡಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಹಾಕೊಳ್ಳುವಾಗ ಕೊಡಗಿನ ದಾನಿಗಳು ಕೈ ಜೋಡಿಸಿ ಸಹಾಯವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ. ಕ್ಷೇಮ ನಿಧಿಗೆ 50 ಲಕ್ಷ ರೂಪಾಯಿ ನೀಡಲು ಸರ್ಕಾರ ಮುಂದಾಗಲಿ ಅಂತ ಸಂಘದ ಗೌರವ ಸಲಹೆಗಾರರಾದ ಬಿ ಅನಂತ ಶಯನ ಅವರು ಮನವಿ ಮಾಡಿದರು. ಅಧಿಕಾರಿಗಳೊಂದಿಗೆ ಮತ್ತೆ ಚುನಾಯಿತ ಪ್ರತಿನಿಧಿಗಳೊಂದಿಗೆ ಈ ಸಮಾಜದಲ್ಲಿ ಪತ್ರಿಕೋದ್ಯಮ ಅಥವಾ ಮಾಧ್ಯಮದ ಮಂದಿ ಅಂತ ಹೇಳಿದರೆ ಆಗಿದ್ದರೆ ನಮ್ಮಲ್ಲಿ ಕಾವೇರಿ ಕನ್ನಿಕೆ ಸುಜ್ಯೋತಿಗೂ ಇದೆ. ಕಾವೇರಿ ಕನ್ನಿಕೆ ಕಾಣುತ್ತೆ ಕಣ್ಣಿಗೆ, ಸುಜ್ಯೋತಿ ಕಾಣೋದಿಲ್ಲ, ನೆಲದ ಒಳಗಿಂದ ಬರ್ತಾಳೆ. ಹಾಗೆ ಪತ್ರಕರ್ತರು ಮಾಡ್ತಾ ಇರುವ ಕೆಲಸ ಯಾರಿಗೂ ದೊಡ್ಡದಾಗಿ ಹೆಚ್ಚಾಗಿ ಕಾಣದೇ ಇಲ್ಲ. ಗುಪ್ತಗಾಮಿನಿ ಅಂತರ ಪತ್ರಕರ್ತರು ಕೂಡ. ಆದ್ರಿಂದ ಅವರಿಗೆ ಸವಲತ್ತುಗಳನ್ನು ಕೊಡಲಿಕ್ಕೆ ಪ್ರಥಮವಾಗಿ ಅವರು ಯೋಚಿಸೋದೇ ಇಲ್ಲ. ನಾವು ದುಂಬಾಲು ಬಿಟ್ಟರೆ ಮತ್ತೆ ಒಂದಷ್ಟು ಸಹಾಯವನ್ನು ಭಿಕ್ಷಣೆಯಿಂದಾಗಿ ಕೊಡ್ತಾರೆ. ಹಾಗಾಗಬಾರ್ದು. ನಾವು ಇದೊಂದು 10 ಲಕ್ಷ 20 ಲಕ್ಷಕ್ಕೂ ಕೂಡ ಬರೀ ಒಂದು 7.5% ಅಂತ ಹೇಳಿದ್ರೆ ಏನೇನು ಸಾಲದಿಲ್ಲ. ನಾವು ಕೂಡ ಕೊಡ್ಬೇಕಲ್ಲ ಅಂತ ಹೇಳಿ ಇದನ್ನ ಕೊಟ್ಟರು ಯಾವ ಉಪಯೋಗ ಬರೋದಿಲ್ಲ ಅಂತ ಹೇಳಿ ಗೊತ್ತಿದೆ. ಇವತ್ತು ಒಂದು ಆಸ್ಪತ್ರೆಗೆ ಹೋದ್ರೆ ಒಂದು ICU ಅಲ್ಲಿ ಹಾಕಿ ಅಂದ್ರೆ 1.5 ಲಕ್ಷ 2 ಲಕ್ಷ ಕೇಳ್ತಾರೆ. ನಾವು 10,000 8,000 ಕೊಟ್ಟು ನಮ್ಮದೇ ಮನೆಯಲ್ಲಿ ಉಳಿದಾಗುತ್ತೆ. ಆದ್ರಿಂದ ಈ ಯಾರು ಅಧಿಕಾರದಲ್ಲಿದ್ದಾರೆ, ಸರ್ಕಾರ ಆಗಲಿ, ಈ
ಈ ಚುನಾಯಿತ ಪ್ರತಿನಿಧಿಗಳಾಗಲಿ ಒಂದು ದೊಡ್ಡ ಮೊತ್ತವನ್ನ ನಮ್ಮದು ಯಾವುದು ಅಧಿಕೃತವಾದ ಪತ್ರಕರ್ತರ ಸಂಘ ಇದೆ, ಏಕೈಕ ರಿಜಿಸ್ಟರ್ಡ್ ಪತ್ರಕರ್ತರ ಸಂಘ ಇದೆ ಕೊಡಗಿನಲ್ಲಿ, ಅದಕ್ಕೆ ದೊಡ್ಡ ಹಣವನ್ನ ನಮಗೆ ಖಂಡಿತವಾಗಿಯೂ ನೀಡಬೇಕು. ಒಂದು 50 ಲಕ್ಷವನ್ನಾದರೂ ಮುಖ್ಯಮಂತ್ರಿಗಳ ಮೂಲಕವಾದರೂ ಯಾವುದೇ ರೀತಿಯಿಂದ ಕೊಡಿಸಬೇಕು ಅಂತ ನಾವು ಒತ್ತಾಯ ಮಾಡ್ತೇವೆ. ಈ ಮೂಲಕ ಶ್ರೀ ಕಪ್ಪಣ್ಣಣ್ಣ ಅವರನ್ನ ಮತ್ತು ಶ್ರೀಯುತ ಮಂದರ್ ಅವರನ್ನ, ನಮ್ಮ ಸುಜಾ ಅವರನ್ನ, ಪ್ರತಿಯೊಬ್ಬರನ್ನು ಕೂಡ ಈಗ ಈ ನಮ್ಮ ವಿದ್ಯಾ ಕ್ಷೇತ್ರದಿಂದಲೂ ಕೂಡ MLCಗಳಾಗಿ ಹೋಗ್ತಾರೆ, ಅವರ ಮುಖವನ್ನು ಕೂಡ ನೋಡೋದಿಲ್ಲ. 3 ಕಾಸಿನ ಉಪಯೋಗ ಅವರಲ್ಲಿ ಕೊಡಗಿಗೆ ಮಾಡಿದ್ದನ್ನು ನಾವು ಕಂಡಿಲ್ಲ. ದಯವಿಟ್ಟು ಅವರು ಎಲ್ಲ ಸೇರಿ ನಮಗೆ ಸಹಕಾರವನ್ನು ಕಡ್ಡಾಯವಾಗಿ ನೀಡಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತೇನೆ. ಕ್ಷೇತ್ರದಿಂದ ಈ ಫಂಡ್ ಮೊಬಿಲೈಸೇಷನ್ ಯಾಕೆ ಮಾಡ್ತಾ ಇದೀವಿ ಅಂತ ಮುಖ್ಯವಾಗಿ ನಾವು ಹೇಳಬೇಕಾಗುತ್ತೆ. ಈಗ ಕನಿಷ್ಠ ಒಂದು 20-30 ವರ್ಷ ಒಬ್ಬ ಪತ್ರಕರ್ತ ಸಮಾಜಕ್ಕಾಗಿ ಎಲ್ಲವನ್ನ ತ್ಯಾಗ ಮಾಡಿ ಅವನು ಕೆಲಸ ಮಾಡ್ತಾ ಇರ್ತಾನೆ. ದಿನವೂ 24 ಗಂಟೆಗೂ ಕೆಲಸ ಮಾಡೋದಕ್ಕೆ ತಯಾರಿರ್ತಾನೆ. ಸಮಾಜಕ್ಕಾಗಿ ಬರೆದ ಕೈಗಳು ಅವನು ಸಮಸ್ಯೆಗೆ ಸಿಕ್ಕಿದಾಗ ಅವನು ಸಮಾಜದ ಮುಂದೆ ನಮ್ಗೆ ಸಮಸ್ಯೆ ಆಗಿದ್ದಪ್ಪ ನಮ್ಗೆ ಸಹಾಯ ಮಾಡಿ ಅಂತ ಕೈ ಹೋಗಕ್ಕೆ ಅವನಿಗೆ ಮುಜುಗರ ಆಗುತ್ತೆ, ಒಂದು ಸ್ವಾಭಿಮಾನ ಅಡ್ಡ ಬರುತ್ತೆ. ಈಗ ಸಾಮಾನ್ಯವಾಗಿ ಸಾರ್ವಜನಿಕರಿಗೆ ಅದಕ್ಕೆ ತೊಂದರೆ ಆದಾಗ ಎಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಸಹಾಯ ಬರುತ್ತೆ. ಇಂಥವ್ರಿಗೆ ತೊಂದರೆ ಆಗಿದೆ, ಸಹಾಯ ಮಾಡಿ, ಇಂಥ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ, ಐಸಿಯು ಇದ್ದಾರೆ, ಏನೋ ದೊಡ್ಡದಾಗಿ ಸಮಸ್ಯೆ ಆಗಿದೆ, ಇಂಥವ್ರಿಗೆ ತುರ್ತು ಚಿಕಿತ್ಸೆಗೆ ಇಷ್ಟು ಲಕ್ಷ ಬೇಕು, ಇಷ್ಟು ಸಾವಿರ ಬೇಕು ಅಂತ ಎಲ್ಲರೂ ಸಾರ್ವಜನಿಕವಾಗಿ ಹಂಚಿಕೊಳ್ತಾರೆ. ಆದರೆ ಸಮಾಜದ ಪರವಾಗಿ ಸುದ್ದಿಯನ್ನ ಬಿತ್ತರಿಸಿದ ಸ್ವಾಭಿಮಾನಿ ಪತ್ರಕರ್ತನಿಗೆ ಸಮಾಜದ ಮುಂದೆ ನನಗೆ ಸಮಸ್ಯೆ ಆಗಿದೆ, ಹಣ ಕೊಡಿ ಅಂತ ಕೈ ಚಾಚೋದಕ್ಕೆ ಕಷ್ಟ ಆಗುತ್ತೆ ಅಂತ ಇದ್ರೆ ನಾನೇನು ನಮ್ಮ ಸಂಘ ಅಂತ ಒಟ್ಟಾರೆ ಒಂದು ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಹೇಳೋದು. ಈಗ ಒಂದು ಸರ್ಕಾರದ ಸವಲತ್ತುಗಳು ಮಾನ್ಯತೆ ಪಡೆದ ಪತ್ರಿಕೆಗಳ ಜಿಲ್ಲಾ ವರದಿಗಾರರಿಗೆ ಮಾತ್ರ ಎಕಡೇಷನ್ ಇರುತ್ತೆ. ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಯಾವತ್ತೂ ಸಂಕಷ್ಟ ಇದೆ. ಅವ್ರಿಗೆ ಬದುಕನ್ನು ಕಟ್ಕೊಡೋದು ಕಷ್ಟ. ಮತ್ತೆ ಈ ಬದುಕಿನ ಮಧ್ಯೆ ಸಮಸ್ಯೆಗಳಾದಾಗ ಅದನ್ನ ಮತ್ತೆ ಎದ್ದೇಳೋದು ಕೂಡ ಬಹಳ ಕಷ್ಟ. ಆ ಕಾರಣಕ್ಕಾಗಿ ನಾವು ಒಂದು ಫಂಡ್ ಮೊಬಿಲೈಸೇಷನ್, ಯಾವುದೇ ಪತ್ರಕರ್ತರಿಗೆ ತೊಂದರೆ ಆದಾಗ ನಾವು ಯಾರನ್ನೂ ಕೈ ಚಾಚದೆ, ಯಾರನ್ನೂ ಕೇಳದೆ ಸಫಿಷಿಯಂಟ್ ಆಗಿ ಅವ್ರಿಗೆ ಸ್ವಲ್ಪ ಸಹಕಾರ ಕೊಡೋದಕ್ಕೆ ನಮಗೆ ಅವಕಾಶ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಡ್ಕೊಂಡಿದ್ದೀವಿ. ಯಾರೇ ಪತ್ರಕರ್ತರಾಗಲಿ, ಸಮಾಜದ ಪರವಾಗಿ ಬರೆಯುವಂತಹ ಯಾರೇ ಪತ್ರಕರ್ತರಿಗೂ ಸಮಸ್ಯೆ ಆದರೂ ಕೂಡ ಒಂದು ಫಂಡ್ ಮೊಬಿಲೈಸೇಷನ್ ಆಗಬೇಕು ಅನ್ನೋ ಉದ್ದೇಶದಿಂದ ಕಾರ್ಯಕ್ರಮ ಮಾಡಿದ್ವಿ. ಅದಕ್ಕೆ ಎಲ್ಲರೂ ಸಹಕಾರ ಬೇಕು. ರಾಜಕಾರಣಿಗಳು, ಅಧಿಕಾರಿಗಳು, ಉದ್ಯಮಿಗಳು, ಈಗ ನಮಗೆ ಉದ್ಯಮಿಗಳು ಕೂಡ ಸಪೋರ್ಟ್ ಮಾಡಿದ್ದಾರೆ. M&M ಪ್ರೈವೇಟ್ ಲಿಮಿಟೆಡ್ ಅವರು ಪ್ರಾಯೋಜಕತ್ವ ನೀಡಿದ್ದಾರೆ, ಲೀಡಿಂಗ್ ಎಡಿಟರ್ ಅವರು ಪ್ರಾಯೋಜಕತ್ವ ನೀಡಿದ್ದಾರೆ. ಇಂಥ ಎಲ್ಲರೂ ಮುಂದೆ ಬಂದು ಇಂಥ ಪತ್ರಕರ್ತರಿಗೆ ಸಹಕಾರ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಮತ್ತು ಎಲ್ಲರೂ ಈ ಕ್ರೀಡಾಕೂಟಕ್ಕೆ ಬಂದು ಸಂಕ್ರಾಂತಿ ಸಂಭ್ರಮದ ಜೊತೆ ನಮ್ಮ ಜೊತೆ ಇದ್ದು ನೀವು ಸಮಯ ಕಳೆಯಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಗೋಷ್ಠಿಯಲ್ಲಿ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಮಿತಿಯ ಕಾರ್ಯದರ್ಶಿ ಅರುಣ್ ಕೂರ್ಗ್, ಕೊಡಗು ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಬೆಳಿಗೇರಿ ಪಾಲ್ಗೊಂಡಿದ್ದರು.